ಅವ್ನು ಶ್ರೀಮಂತನ ಬಡವನ ಯಾವುದೋ ಹುಡುಗನ ಲವ್ ಮಾಡಿಬಿಡ್ತೀರಾ, ಇಷ್ಟಪಟ್ಬಿಡ್ತೀರಾ, ಟೈಮ್ ಪಾಸ್ ಮಾಡ್ತೀರಾ, ಬಿಟ್ಟು ಹೋಗ್ಬಿಡ್ತೀರಾ. ಆದರೆ ಅವ್ನ ಹುಡುಗನ ಜೀವನ, ಅವನ ಭಾವನೆಗಳು, ಅವ್ನ ಕನಸುಗಳು ಸಾವಿರಾರು. ಒಂದು ಹುಡುಗ ಲವ್ ಮಾಡ್ತಾನಂದರೆ ಅವ್ನು ಈಗಲ್ಲ, ಅವ್ನು ಸಾಯೋ 100 ವರ್ಷದ್ದು ಯೋಚನೆ ಮಾಡ್ತಾ ಇರ್ತಾನೆ. ನಾನು ಮದುವೆ ಆದಮೇಲೆ ಅವ್ರ ಜೊತೆ ಹಿಂಗಿರಬೇಕು, ಹಿಂಗೆ ಸಂಸಾರ ಮಾಡಬೇಕು, ಹಂಗೆಲ್ಲ ಬದುಕಬೇಕು ಅಂತ. ಆ ಭಾವನೆಗಳೆಲ್ಲ ಚೂರು ಮಾಡಿ ಹೋಗ್ತಿರಲ್ಲ. ಇದು ನಿಮ್ಗೆ ಸರಿ ಅನಿಸುತ್ತಾ? ಅದಕ್ಕೆ ಹೇಳ್ತಿದ್ದೀನಿ, ಗಣೇಶ್ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನೀವೆಲ್ಲ ಬಂದು ಸಿನಿಮಾ ನೋಡಿ. ಲವ್ ಅಂದ್ರೇನು, ನಾವು ಲವ್ ಮಾಡಿದವ್ರು ಹೇಗಿರಬೇಕು, ಹೇಗೆ ಬದುಕಬೇಕು ಅಂತ ಒಂದು ಒಳ್ಳೆ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾ ನೋಡ್ಬಿಟ್ಟು ಕಲೀರಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಪ್ರತಿ ಸಿನಿಮಾ ನೋಡಿನೂ ಭಾಳ ಖುಷಿ ಆಯ್ತು ಸರ್. ಗಣೇಶ್ ಸರ್ ನಿಜವಾಗ್ಲೂ ಕೈ ಮುಗಿತಿದ್ದೀನಿ ಸರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಈ ಥರ ಸಿನಿಮಾ ಕೊಡಿ ಸರ್. ನಾವು ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ ಸರ್. ನಮ್ಗಿನ್ನ ಕನ್ನಡ ಇಂಡಸ್ಟ್ರಿನೂ ತುಂಬ ಚೆನ್ನಾಗಿದೆ, ಆಯಿತಾ? ಬೇರೆ ಯಾವುದ್ಯಾವುದೋ ಭಾಷೆ ಸಿನಿಮಾ ನೋಡೋದಲ್ಲ. ಬನ್ನಿ ನಮ್ಮ ಸಿನಿಮಾ ನೋಡಿ ಬೆಳೆಸಿ. ತುಂಬ ದುಃಖ ಆಗುತ್ತೆ ಸಿನಿಮಾ ಥಿಯೇಟ್ರಲ್ಲಿ ಜನ ಇಲ್ಲ ಅಂತ. ಆವಾಗೆಲ್ಲ ತುಂಬ ಜನ ಇರೋರು, ಈಗ ಜನನೇ ಇಲ್ಲ ಅಂತಾರೆ. ಬನ್ನಿ ಸರ್, ತುಂಬ ಚೆನ್ನಾಗಿದೆ ಸರ್. ನನಗೆ ಯಾರು ಹೇಳ್ತಿದ್ರು ಈ ನಡುವೆ ಚೆನ್ನಾಗಿ. ಯಾಕೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದು ಕಮ್ಮಿ ಆಗಿದೆ? ಯಾವುದಕ್ಕೂ ಕಮ್ಮಿ ಇಲ್ಲ. ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಡ್ತಿದ್ದಾರೆ. ಬನ್ನಿ ಸರ್, ಎಲ್ಲೆಲ್ಲ ಹೋಗಿ ಕಲಿತೀವಿ, ಎಲ್ಲೆಲ್ಲ ಹೋಗಿ ದುಡ್ಡು ಕಲಿತೀವಿ. ಬನ್ನಿ ಸರ್, ಒಂದು 50-100 ರೂಪಾಯಿ ಕೊಟ್ಟು ಖರ್ಚು ಮಾಡಿ ಸಿನಿಮಾ ನೋಡಿ. ಲೈಫೇ ಚೇಂಜ್ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಹುಡುಗಿರನ್ನೆಲ್ಲ ಕರ್ಕೊಂಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಫ್ರಾಡ್ ಮಾಡೋ ಪ್ರತಿಯೊಬ್ಬರು ಹುಡುಗಿರು ನಿಮ್ಮ ಹುಡುಗರನ್ನ ಕರ್ಕೊಂಬಂದು ಸಿನಿಮಾ ನೋಡಿ. ಜೀವನದಲ್ಲಿ ತುಂಬ ಚೇಂಜಸ್ ಕಾಣ್ತೀರಾ. ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಯಾವ ಹುಡುಗನ ಭಾವನೆಗಳ ಜೊತೆ ಆಟ ಆಡಬೇಡಿ. ಹುಡುಗರನ್ನ ದೇವದಾಸ ಮಾಡಬೇಡಿ, ಸರಿನಾ? ದೇವದಾಸ ಮಾಡಿ ಅವ್ರನ್ನೇನೋ ಫುಟ್ಪಾತಿಗೆ ತರಬೇಡ್ರಿ. ದಯಮಾಡಿ ನಿಮಗೆ ಇಷ್ಟ ಇಲ್ಲ ಅಂದರೆ ಲವ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ಬಿಡಿ. ಕೆರೆದಲ್ಲೋರು ದೂರ ಇಟ್ಬಿಡಿ, ಅದು ಒಳ್ಳೆಯದು. ಬಟ್ ಆದರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಂದು ಸಿನಿಮಾ ನೋಡಿ. ಹಬ್ಬಕ್ಕೆ ಒಳ್ಳೆ ಸಿನಿಮಾ